ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ನಮಸ್ಕಾರ. ಇದು ನರ್ತನ್ ಡೆವಲಪರ್ಸ್ ಅರ್ಪಿಸುವ ಹಸಿರು ಧಾಮ. ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಇದು ಆದರದ ಸುಸ್ವಾಗತ. ಸ್ವಂತ ಮನೆ, ನೆಮ್ಮದಿಯ ಬದುಕು, ಇದುವೇ ಪ್ರತಿಯೊಬ್ಬ ಮನುಷ್ಯನ ಕನಸು. ಈ ಕನಸು ನನಸಾಗುವಲ್ಲಿ ಅನೇಕ ಪ್ರಯತ್ನಗಳು ಬೇಕೇ ಬೇಕು. ಕನಸು ನನಸಾದಾಗ ಅದಕ್ಕೆ ಮೀರಿದ ಸಂತೋಷ ಬಹುಶಃ ಇನ್ನೊಂದಿಲ್ಲ. ಅನೇಕರ ಇಂಥ ಸ್ವಂತ ಸೂರಿನ ಕನಸನ್ನು ನನಸು ಮಾಡುವತ್ತ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ನರ್ತನ್ ಡೆವಲಪರ್ಸ್. ಸರ್, ನಿಮ್ಮದೇ ಹಸಿರು ಧಾಮದಲ್ಲಿ ನೀವಿದ್ದೀರಿ. ನಿಮ್ಮ ಜೊತೆ ನಮ್ಮ ವೀಕ್ಷಕರು ಇದ್ದಾರೆ. ಅವರೆಲ್ಲರ ಪರವಾಗಿ ನಿಮಗೆ ಸ್ವಾಗತ. ಸಾಮಾನ್ಯವಾಗಿ ಈ ನಿವೇಶನ ಅಥವಾ ರಿಯಲ್ ಎಸ್ಟೇಟ್ ಅಂದಾಗ ಅಥವಾ ಯಾವುದೋ ಒಂದು ಡೆವಲಪರ್ಸ್ ಹೆಸರು ತಗೊಂಡಾಗ ಅವರ ಹಿನ್ನೆಲೆ ಏನು ಅಂತ ತುಂಬ ಸಹಜವಾಗಿ ಗ್ರಾಹಕ ಪ್ರಶ್ನೆ ಮಾಡ್ತಾನೆ. ಸೊ ಹಾಗಾಗಿ ನರ್ತನ್ ಡೆವಲಪರ್ಸ್ ಒಂದು ಗುಣಮಟ್ಟಕ್ಕೆ ಹೆಸರಾಗಿರುವಂಥ ಸಂಸ್ಥೆ. ಹಿನ್ನೆಲೆ ಏನು ಸರ್? ಮೇಡಮ್, ನರ್ತನ್ ಡೆವಲಪರ್ಸ್ ಈಗ ನಾವು ರೆಸಿಡೆನ್ಷಿಯಲ್ ಲೇಔಟ್ಸಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹುಟ್ಟು ಹಾಕಿರುವಂಥ ಸಂಸ್ಥೆ. ಇದರಲ್ಲಿ ಪ್ಯೂರ್ ರೆಸಿಡೆನ್ಷಿಯಲ್ ಲೇಔಟ್ಸು ಡೆವಲಪ್ ಮಾಡ್ತೀವಿ. ಬಟ್ ನಮಗೆ ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಸಾಕಷ್ಟು ದಶಕಗಳ ಕಾಲದಿಂದ ನಮ್ಗೆ ಅನುಭವ ಇದೆ. ಭಾಳಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದೀವಿ, ಬೇರೆ ಬೇರೆ ಕಡೆ ಮಾಡಿದ್ದೀವಿ, ಬೇರೆ ಬೇರೆ ರೀತಿಯಲ್ಲಿ ಇರೋದನ್ನ ಮಾಡ್ತಾನೂ ಇದ್ದೀವಿ. ಬಟ್ ಈ ಪರ್ಟಿಕ್ಯುಲರ್ ಆಗಿ ರೆಸಿಡೆನ್ಷಿಯಲ್ ಲೇಔಟೇ ಡೆವಲಪ್ ಮಾಡಲಿಕ್ಕೆ ನಾವು ಈ ಹಿನ್ನೆಲೆಯಲ್ಲಿ ಇದನ್ನು ತಗೊಂಡು ಹೋಗ್ತಾ ಇರೋದಕ್ಕೆ ಒಂದು ಹೊಸ ಸಂಸ್ಥೆಯಾಗಿ ಈ ನರ್ತನ್ ಡೆವಲಪರ್ಸ್ನ ಡೆವಲಪ್ ಮಾಡಿದ್ದೀವಿ. ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಒಂದು ನಾವು ಸೆಪರೇಟ್ ಆ್ಯಕ್ಟಿವಿಟಿನೇ ಮಾಡಬೇಕಾಗುತ್ತೆ. ಒಂದು ಅದರ ಆ ಪರ್ಟಿಕ್ಯುಲರ್ ಏರಿಯಾ ಆಫ್ ವರ್ಕ್ಗೆ ಒಂದು ಹೊಸದಾಗಿರುವಂಥ ಒಂದು ಆಯಾಮ ಕೊಡಲಿಕ್ಕೆ, ಒಂದು ವಿನೂತನೆ ಕೊಡಲಿಕ್ಕೆ ನಾವು ಒಂದು ಕೆಲಸನ ಮಾಡಬೇಕಾಗತ್ತೆ. ನಮ್ಮ ಬಗ್ಗೆ ಸಾಕಷ್ಟು ಜನರಿಗೆ ನಮ್ಮ ಹಿನ್ನೆಲೆ ಬಗ್ಗೆ, ನಮ್ಮ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ಅನುಭವ ಜನಗಳಿಗೆ ಇದೆ, ಮಾಹಿತಿ ಇದೆ. ಹಾಗಾಗಿ ಅದರದ್ದು ನಾವು ಏನು ಹೆಚ್ಚಿಗೆ ಹೇಳಬೇಕಾಗಿರುವಂಥ ಅವಶ್ಯಕತೆ. ನರ್ತನ್ ಡೆವಲಪರ್ಸ್ ರವರ ನ್ಯಾಷನಲ್ ಹೈವೇ 7ರಲ್ಲಿ ಬಾಗೇಪಲ್ಲಿ ಹತ್ತಿರ ಇರುವ ವಾಸದ ನಿವೇಶನಗಳಲ್ಲಿ ಮೊದಲ 100 ಸೈಟ್ಗಳ ಬುಕಿಂಗಿಗೆ 5 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಸಂಪರ್ಕಿಸಿ 8431544999. ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ಫ್ರೀ ಸೈಟ್ ವಿಸಿಟ್ಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08026671006 8431544999 ಅಥವಾ narthandevelopers@gmail.com ಮೇಲ್ ಮಾಡಿ. ಅಂದ್ರೆ ಇದರಲ್ಲಿ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಅಂದ್ರೆ ಇದೊಂದು ನಿವೇಶನಗಳ ಅಭಿವೃದ್ಧಿಯ ಒಂದು ನಿರ್ದಿಷ್ಟ ಕೆಲಸಕ್ಕೆ ನರ್ತನ್ ಡೆವಲಪರ್ಸ್ ಅನ್ನುವ ಹೆಸರು ಬಂದಿದೆ ವಿನಃ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಲವು ದಶಕಗಳ ಚೆನ್ನಾದ ಅನುಭವ ಇದೆ. ಅದಕ್ಕೆ ನಾವು ಬೇಕಾಗಿ ಮಾಡಿರುವಂತಹ ಕೆಲಸದ ಸಾಕ್ಷಿಗಳು ಪ್ರಮಾಣಿಕವಾಗಿದೆ, ಗುಣಮಟ್ಟದ ಸಾಕ್ಷಿ ಇದೆ. ಯಾಕಂದ್ರೆ ಅದು ಒಂದು ಅಂಶ ಸ್ಪಷ್ಟ ಆಗ್ಬಿಟ್ರೆ ಗ್ರಾಹಕನಿಗೆ ತುಂಬಾ ನಂಬಿಕೆ ಬರುತ್ತೆ ಅಲ್ವಾ? ಇನ್ನೊಂದು, ನೀವು ಗ್ರಾಹಕನಿಗೆ ತುಂಬಾ ನಂಬಿಕೆ ಕೊಡುವಂತಹ ಒಂದು ದೊಡ್ಡ ಸೇವೆಯನ್ನ ಕೊಡ್ತಾ ಇದ್ದೀರಿ ನಿಮ್ಮ ನರ್ತನ್ ಡೆವಲಪರ್ಸ್ ಮೂಲಕ. ಏನು ಅಂದ್ರೆ ಅದು ಭದ್ರತೆ ಸರ್. ಯಾಕಂದ್ರೆ ನೀವು ನಿಮ್ಮ ಈ ಪ್ರಾಜೆಕ್ಟ್ಗಳಲ್ಲಿ ಭದ್ರತೆಗೆ ತುಂಬಾ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ. ಈ ಭದ್ರತೆ ಬಗ್ಗೆ ಹೇಳಬೇಕು ಅಂದರೆ 2 ಅರ್ಥ ಬರುತ್ತೆ ಮೇಡಮ್. ಭದ್ರತೆ ಅಂತಂದರೆ ನಾವು ಕೊಂಡುಕೊಳ್ತಿರೋ ಪದಾರ್ಥ ಅಥವಾ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಗುಣಮಟ್ಟ ಕಾಯ್ದುಕೊಂಡಿದೆಯೇ, ಅದು ಕರೆಕ್ಟಾಗಿ ಮಾಡಿದೆಯೇ ಅನ್ನೋದು ಒಂದು ಅರ್ಥ ಬರುವಂಥದ್ದು. ಅದಕ್ಕೆ ಭದ್ರತೆ ಅಂತೀವಿ. ಇನ್ನೊಂದು ಭದ್ರತೆ ಏನಂದರೆ ಸೆಕ್ಯೂರಿಟಿ ಆ್ಯಂಗಲಿಂದ. ನಾವು ಒಂದು ಸೈಟ್ ತಗೊಳ್ಳೋದಾಗಲಿ, ನಮ್ಮೊಂದು ನಿವೇಶನ ಎಲ್ಲ ತೊಗೊಂಡ್ರೆ ಅದು ನಾವು ಅಲ್ಲಿ ಹೋಗಿ ನೋಡ್ಕೊಳ್ಳದೆ ಇದ್ದರೂ ಕೂಡ ಅಲ್ಲಿ ಅದರ ಬಗ್ಗೆ ಗಮನ ಹರಿಸೋರು, ಅದನ್ನು ನೋಡ್ಕೊಳ್ಳೋರು ಇದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ನಾರ್ಮಲಾಗಿ ಎಲ್ಲ ಲೇಔಟ್ಗಳಲ್ಲಿ ಈ ಡೆವಲಪ್ಮೆಂಟ್ ಆಗೋವರೆಗೂ ಈ ಡೆವಲಪರ್ಸು ಅದನ್ನು ನೋಡ್ಕೊಳ್ತಾರೆ. ಅದು ನಾರ್ಮಲ್ ಕೋರ್ಸ್. ಅದಾದಮೇಲೆ ಎಲ್ಲ ಸೈಟ್ಗಳು ಸೇಲ್ ಆದಮೇಲೆ ಈ ಓನರ್ಸ್ ಅಸೋಸಿಯೇಷನ್ ಅಂತ ಒಂದು ಮಾಡ್ತಾರೆ. ನಾರ್ಮಲ್ ಆಗಿ ಅದು ಒಂದು ಬರುತ್ತೆ. ಪ್ಲಾಟ್ ಓನರ್ಸ್ ಅಸೋಸಿಯೇಷನ್ ಅಥವಾ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್, ಈ ಥರ ಬೇಕಾದಷ್ಟು ಅಸೋಸಿಯೇಷನ್ಗಳು ಬರುತ್ತೆ. ಅಲ್ಲಿನ ಎಲ್ಲ ಮಾಲೀಕರು ಸೇರಿಕೊಂಡು ಒಂದು ಅಸೋಸಿಯೇಷನ್ ಮಾಡಿ, ಆ ಅಸೋಸಿಯೇಷನ್ನಲ್ಲಿ
ಅವರು ಪದಾಧಿಕಾರಿಗಳನ್ನ ಅಥವಾ ಆಫೀಸ್ ಬೇರನ್ನ ಅಪಾಯಿಂಟ್ಮೆಂಟ್ ಮಾಡಿ ಅಲ್ಲಿಂದ ಅವ್ರು ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಈ ಡೆವಲಪ್ಮೆಂಟು ನಾವೇನು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಕಡೆಯಿಂದ ಅದಕ್ಕೆ ಸೆಕ್ಯೂರಿಟಿ ಬೇಕಾಗಿರೋ ಸೆಕ್ಯೂರಿಟಿ ಅದು ನೋಡ್ಕೊಳ್ಳೋ ವ್ಯವಸ್ಥೆ ಇರುತ್ತೆ. ಅದಾದ ಕೂಡಲೇ ಅಸೋಸಿಯೇಷನ್ ಫಾರ್ಮ್ ಆಗುತ್ತೆ, ಅದು ಆಟೋಮೆಟಿಕ್ ಫಾರ್ಮ್ ಆಗಿ ಅಸೋಸಿಯೇಷನ್ ಮೂಲಕ ಅದು ಮೇಂಟೆನೆನ್ಸು ಆಗುತ್ತೆ. ಇದ್ರ ಜೊತೆಗೆ ನಾವು ಇದರ ಜೊತೆಗೇ ಒಂದು ಪ್ರೈವೇಟಾಗಿ ಒಂದು ರೆಸಾರ್ಟ್ ಫೆಸಿಲಿಟಿನ ಕ್ರಿಯೇಟ್ ಮಾಡಿರ್ತೀವಿ. ಆ ರೆಸಾರ್ಟ್ ಫೆಸಿಲಿಟಿ ಪ್ರೈವೇಟಾಗಿ ಕ್ರಿಯೇಟ್ ಮಾಡಿರೋದು ಸತತವಾಗಿ ಅದು ಕೆಲಸ ಮಾಡ್ತಿರುತ್ತೆ. ಅದಕ್ಕೆ ಈ ಬಡಾವಣೆ ನಿವೇಶನದ ಮಾಲೀಕರು ಅದನ್ನು ಫೆಸಿಲಿಟೀಸ್ನ ಯೂಸ್ ಮಾಡ್ಬೋದು. ಮತ್ತು ಬೇರೆ ಇತರೆ ಒಂದು ಟೂರಿಸ್ಟ್ ಪಾಪ್ಯುಲೇಷನ್ ಆಗಲಿ ಬೇರೆ ಯಾವುದೇ ಒಂದು ಇದಾಗಲಿ ಅದನ್ನು ಯೂಸ್ ಮಾಡ್ಬೋದಾಗಿರೋದ್ರಿಂದ ಏನಾಗುತ್ತೆ, ಅದನ್ನು ನಾವು ನಡೆಸ್ಕೊಂಡು ಹೋಗೋದ್ರಿಂದ ಅಲ್ಲಿ ಇರುವಂತಹ ಸಾಮಾನ್ಯವಾದಂಥ ನಿರೀಕ್ಷಣ ಅಥವಾ ಒಂದು ಭದ್ರತೆಯ ವ್ಯವಸ್ಥೆ ನಡೀತಾನೆ ಇರುತ್ತೆ. ಇದು ಕಾಮನ್ ಆಗಿ ನಡೆಯುವಂಥ ವ್ಯವಸ್ಥೆ. ನಮ್ಮಲ್ಲಿ ಈ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಿದೆ, ಇನ್ನು ಮುಂದೆನೂ ನಡೆಯುತ್ತೆ. ನಿರಂತರವಾಗಿ ಆ ಭದ್ರತೆಯ ಜವಾಬ್ದಾರಿಯನ್ನೇ ನೀವು ವಹಿಸಿಕೊಂಡು ಅದಕ್ಕೆ ಅದು ನಿರಂತರವಾಗಿರುತ್ತೆ. ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಅದರ ಓನರ್ಸ್ ಅಸೋಸಿಯೇಷನ್ ಅಂತ ಏನಿರುತ್ತೆ ಅದು ಅವರು ಎಂಟ್ರಿ ಆಗುತ್ತೆ. ಅವರು ಎಂಟ್ರಿ ಆಗಿ ಅವರು ನಡೆಸ್ಕೊಂಡು ಹೋಗುವಂಥ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಯಾವುದೇ ಒಂದು ಡೆವಲಪರು ಪರ್ಮನೆಂಟಾಗಿ ಅಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಸೈಟ್ಗಳು ಸೇಲ್ ಆದಮೇಲೆ ಓನರ್ಸು ಅದರ ಜವಾಬ್ದಾರಿಗೆ ಬಂದುಬಿಡ್ತಾರೆ. ಆಟೋಮೆಟಿಕ್ಕಾಗಿ ಒಂದು ಫಾರ್ಮ್ ಆಗುತ್ತೆ. ಅದು ಫಾರ್ಮ್ ಆಗದಿದ್ರು ನಾವು ಫಾರ್ಮ್ ಮಾಡಬೇಕಾದ್ರೂ ಇನಿಷಿಯೇಷನ್ ಪ್ರೊಸೆಸ್ ಮಾಡ್ತೀವಿ. ಪದಾಧಿಕಾರಿಗಳು ಬರ್ತಾರೆ, ಅದಕ್ಕೊಂದು ಬೈಲಾ ಇರುತ್ತೆ, ಅದ್ರ ಪ್ರಕಾರ ಅದು ಸಿಸ್ಟಮ್ ನಡ್ಕೊಂಡು ಹೋಗುತ್ತೆ. ನರ್ತನ್ ಡೆವಲಪರ್ಸ್ ರವರ ನ್ಯಾಷನಲ್ ಹೈವೇ 7ರಲ್ಲಿ ಬಾಗೇಪಲ್ಲಿ ಹತ್ತಿರ ಇರುವ ವಾಸದ ನಿವೇಶನಗಳಲ್ಲಿ ಮೊದಲ 100 ಸೈಟ್ಗಳ ಬುಕಿಂಗಿಗೆ 5 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಸಂಪರ್ಕಿಸಿ 8431 544 999. ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ಫ್ರೀ ಸೈಟ್ ವಿಸಿಟ್ಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08026671006 8431 544 999 ಅಥವಾ narthandevelopers@gmail.com ಮೇಲ್ ಮಾಡಿ. ಇನ್ನೊಂದು ಬಹುಶಃ ಅನೇಕ ಗ್ರಾಹಕರಿಗೆ ಒಂದು ಸಂಶಯ ಪರಿಹಾರ ತುಂಬಾ ಅವಶ್ಯಕ ಬರುತ್ತೆ. ಈಗ ಆಯ್ತು, ನರ್ತನ್ ಡೆವಲಪರ್ಸ್ ಇಷ್ಟೊಂದು ಹೇಳಿದ್ದಾರೆ, ಒಳ್ಳೆ ಗುಣಮಟ್ಟ ಇದೆ, ಒಳ್ಳೆ ಆಫರ್ ಇದೆ, ತಗೊಳ್ಳೋಣ. ಆದರೆ ಒಂದಷ್ಟು ಸಾಲ ಸೌಲಭ್ಯಗಳ ವ್ಯವಸ್ಥೆ ಆಗಬೇಕು. ನರ್ತನ್ ಡೆವಲಪರ್ಸ್ ಅಂತ ಹೆಸರು ಹೇಳಿದ ತಕ್ಷಣ ಸಾಲ ಸಿಕ್ಕೀತಾ ಅಥವಾ ಏನಾದರೂ ಆ ರೀತಿ ಅನುಕೂಲ ಇದೆಯಾ? ಸಾಲ ಸೌಲಭ್ಯಗಳು ಪ್ರತಿಯೊಂದು ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ಗೆ ಸಾಲ ಕೊಡಬೇಕು ಅಂತನ್ನೋದು ಒಂದು ಎಲ್ಲ ಬ್ಯಾಂಕ್ಗಳ ಗುರಿ. ಅವರು ನಾರ್ಮಲ್ ಆಗಿ ಯಾವುದೇ ಒಂದು ಒಳ್ಳೆ ಕಂಪನಿ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಬಂದಿದೆ, ಅದರಲ್ಲಿ ಗ್ರಾಹಕರ ಪ್ರೊಫೈಲ್ ಕರೆಕ್ಟ್ ಆಗಿದ್ದರೆ ಆಯಾ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಅಕೌಂಟ್ ಇಟ್ಕೊಂಡಿರ್ತಾರೋ ಆ ಬ್ಯಾಂಕ್ನವರು ಸಾಲ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಆದರೆ ನರ್ತನ್ ಡೆವಲಪರ್ಸು ಕೂಡ ಯಾವುದೋ ಒಂದು ಬ್ಯಾಂಕ್ ಜೊತೆ ಟೈಅಪ್ ಆಗ್ಬೋದು. ಆದರೆ ಸಮಸ್ಯೆ ಏನು ಬರುತ್ತೆ ಅಂತಂದರೆ, ಗ್ರಾಹಕರು ಬೇರೆ ಬೇರೆ ಏರಿಯಾಗಳಲ್ಲಿದ್ದರೆ ಆವಾಗ ಅದನ್ನು ಕೊಂಡ್ಕೊಳ್ಳೋಕೆ ಬಂದರೆ ಆ ಬ್ಯಾಂಕ್ಗೆ ಹೋಗಿ ಪ್ರೊಸೆಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಗ್ರಾಹಕರು ಯಾರು ಬೈ ಮಾಡ್ತಾರೆ ಅಥವಾ ಯಾರು ಈ ಒಂದು ನಿವೇಶನ ಕೊಂಡ್ಕೊಳ್ಳೋಕೆ ಹೋಗ್ತಾರೆ, ಆಯಾ ಬ್ಯಾಂಕ್ಗಳಲ್ಲಿ ಈ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಒಂದು ಆರ್ಡರ್ಸ್ ಏನಿರುತ್ತೆ, ಆರ್ಡರ್ಸ್ ತೊಗೊಂಡು ಹೋಗಿ ಸಾಲಕ್ಕೆ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಸಾಲ ಸಿಗುತ್ತೆ. ಅಂದರೆ ಒಂದೇ ಒಂದು ಅದೊಂದು ಪದ ಅಪ್ರೂವ್ಡ್ ಅನ್ನೋದು ಒಂದು ಲೈಸೆನ್ಸ್ ಸಿಕ್ಕ ಹಾಗೆ, ಇದೊಂದು ಇದ್ರೆ ಸಾಕು ಸಾಲ ಸೌಲಭ್ಯದ ಹಾದಿ ಸುಲಭ ಆಗುತ್ತೆ. ಅದ್ರ ಜೊತೆಗೆ ಗ್ರಾಹಕರ ಪ್ರೊಫೈಲ್ ಕೂಡ ಬೇಕಾಗುತ್ತೆ. ಖಂಡಿತ ಹೌದು. ಅವೆರಡನ್ನೂ ಸೇರಿಸ್ಕೊಂಡಾಗ ಸಾಲ ಸೌಲಭ್ಯ ನೀಟಾಗಿ ಸಿಗುತ್ತೆ.
ಬಟ್ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ರೂಲ್ಸ್ ಇರುತ್ತೆ. ಕೆಲವರು ನಿವೇಶನ ಕೊಡ್ತಾರೆ, ಕೆಲವರು ನಿವೇಶನಗಳು ಕೊಡೋಲ್ಲ. ಆಮೇಲೆ ಕೆಲವರು ನಿವೇಶನ ಮನೆ ಎರಡೂ ಸೇರಿಸಿ ಕೊಡ್ತಾರೆ. ಆ ಥರ ಕಾಂಪೋಸಿಟ್ ಪ್ಲಾನ್ ಇರುತ್ತೆ. ಅದನ್ನು ಆಯಾ ಬ್ಯಾಂಕ್ಗಳಲ್ಲಿ ಅವ್ರನ್ನ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಗೈಡೆನ್ಸ್ ಮಾಡ್ತಾರೆ. ಈಗ ಈ ಒಂದು ಆರಂಭಿಕ ಹೆಜ್ಜೆಯಲ್ಲಿ ಅಂದರೆ ಇವಾಗ ಉದಾಹರಣೆಗೆ ಬಾಗೇಪಲ್ಲಿ ತಗೊಳ್ಳೋಣ, ಈಗ ಪ್ರಸ್ತುತ ಇರುವಂತಹ ಪ್ರಾಜೆಕ್ಟ್ ಸರಿಸುಮಾರು ಎಷ್ಟು ನಿವೇಶನ ಅಂತ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ? ನೋಡಿ, ಆ್ಯಕ್ಚುಲ್ ಆಗಿ ನಾವು 30 ಎಕರೆಯಲ್ಲಿ ನಮಗೆ ಒಂದು 600 ಆಡ್ ಸೈಟ್ಸ್ ಬರುತ್ತೆ. ರಫ್ಲಿ ಅರೌಂಡ್ 600 ಆಡ್ ಸೈಟ್ಸ್ ಬರುತ್ತೆ. ಆ 600 ಆಡ್ ಸೈಟ್ಸ್ ಬಂದಮೇಲೆ ಅದರದ್ದು ನಾವು ಏನಿದೆ ಮತ್ತೆ ರೀಸೇಲ್ ಅಂತ ಬರ್ಬೋದು ಅಷ್ಟೇ. ಈಗ ಮಾರುವಾಗ ಪ್ರೈಮರಿ ಸೇಲ್ಸ್ ಆಗೋದು ಬರೀ 600 ಸೈಟ್ಸ್. ನಾರ್ಮಲ್ ಆಗಿ ನಮ್ಮ ಹಿಂದಿನ ಪ್ರಾಜೆಕ್ಟ್ಗಳಲ್ಲೆಲ್ಲ ನಾವು ಕ್ಯಾನ್ವಾಸ್ ಮಾಡಿದಾಗ ಅಥವಾ ಮಾರ್ಕೆಟಿಂಗ್ ಮಾಡಿದಾಗ ನಾವು ಅನೌನ್ಸ್ ಮಾಡಿದ 1-2 ತಿಂಗಳಲ್ಲಿ ನಮ್ಮ ಎಲ್ಲ ಸೈಟ್ಗಳು ಸೇಲ್ ಆಗಿರುವಂಥ ನಮಗೆ ಮಾಹಿತಿ ಇದೆ, ಉದಾಹರಣೆಗಳಿದೆ ಅಥವಾ ಹಿಂದಿನ ಪುರಾವೆಗಳಿದೆ. ಸೊ ಹಾಗಾಗಿ ಈ ಸಾರಿನೂ ಹಾಗೇನೆ ನಮ್ಮ ಸೈಟ್ಗಳೆಲ್ಲ 1-2 ತಿಂಗಳಲ್ಲಿ ಖಾಲಿ ಆಗುವಂಥ ಸೂಚನೆಗಳಿದೆ. ಸರಿ, ಒಬ್ಬ ಗ್ರಾಹಕನ ದೃಷ್ಟಿಯಿಂದ ನೀವೇನು ಹೇಳೋಕೆ ಬಯಸ್ತೀರಿ? ಅಂದರೆ ಈಗ ನರ್ತನ್ ಡೆವಲಪರ್ಸ್ಗೆ ನಾನು ಒಬ್ಬ ಗ್ರಾಹಕಳಾಗಿ ಬರ್ತೀನಿ, ಒಂದು ನಿವೇಶನ ಕೊಂಡ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಏನೇನನ್ನು ನಾನು ಗಮನಿಸಬೇಕಾಗತ್ತೆ ಸರ್? ಮೇಡಮ್ ನೋಡಿ, ಹೀಗಿದೆ, ನೀವು 2 ಭಾಗ ಮಾಡ್ಕೋಬೇಕಾಗತ್ತೆ. ನಿಮ್ಮ ಉದ್ದೇಶ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡುವಂತಹದ ಅಥವಾ ಬರೀ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೀವು ಅಲ್ಲಿ ನಿವೇಶನ ತಗೊತಿದ್ದೀರಾ ಅನ್ನೋದು ಮುಖ್ಯ. ನೀವು ಯಾವುದೇ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೂ ಸಹ ನೀವು ಹಣ ಹಾಕಿ ಆ ನಿವೇಶನ ತಗೊಳ್ತಿರೋದಂತೂ ನಿಜ. ಸೊ ಯಾವಾಗ ನೀವು ಹಣ ಹಾಕಿ ಅಲ್ಲಿ ನಿವೇಶನ ತಗೊಳ್ತಿರೋ ಆ ನಿವೇಶನದಲ್ಲಿ ಹಾಕಿರುವಂಥ ಹಣ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿರುತ್ತೆ. ಅಂದರೆ ಫಸ್ಟು ಅದು ಸೇಫ್ ಆಗಿರಬೇಕು, ಎರಡನೇದು ಅಭಿವೃದ್ಧಿ ಆಗಬೇಕು. ಸೊ ಇವೆರಡೂ ಪಾಯಿಂಟ್ನ ನೀವು ಮೀಟ್ ಮಾಡಬೇಕು ಅಂದರೆ ನಾರ್ಮಲ್ ಆಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಮೊದಲನೇದಾಗಿ ನೋಡಬೇಕಾಗಿರೋದು ಲೀಗಲ್ ಆಸ್ಪೆಕ್ಟ್ಸ್. ಈ ಲೀಗಲ್ ಆಸ್ಪೆಕ್ಟ್ಸು ಕರೆಕ್ಟಾಗಿದೆಯಾ, ಆ ಒಂದು ಪೀಸ್ ಆಫ್ ಲ್ಯಾಂಡ್ ಮೇಲೆ ನಾನು ಕೊಂಡುಕೊಳ್ಳುವಾಗ ಅದರ ಮೇಲೆ ನನಗೆ ಸರಿಯಾಗಿರುವಂಥ ಅಧಿಕಾರ ಸಿಗುತ್ತಾ, ಪೀಸ್ಫುಲ್ ಎಂಜಾಯ್ಮೆಂಟ್ ಸಿಗುತ್ತಾ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ನನಗೆ ರೈಟ್ಫುಲ್ಲಾಗಿ ಆ ಪರ್ಟಿಕ್ಯುಲರ್ ಲ್ಯಾಂಡು ಟ್ರಾನ್ಸ್ಫರ್ ಆಗುತ್ತಾ, ಪೊಸೆಷನ್ ಸಿಗುತ್ತಾ. ಮತ್ತು ಆ ಲ್ಯಾಂಡ್ ತಗೊಳ್ಳುವಾಗ ಬರೀ ಲ್ಯಾಂಡ್ ತಗೊಳ್ತಾ ಇರಲ್ಲ, ನೀವು ಲ್ಯಾಂಡ್ ಜೊತೆಗೆ ಒಂದು ಡೆವಲಪ್ಡ್ ಪೀಸ್ ಆಫ್ ಲ್ಯಾಂಡ್ ಅಂತ ತಗೊತಿದ್ದೀರಿ. ಹಾಗಾಗಿ ಆ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸು ಇಲ್ಲಿ ಆಗಿದೆಯಾ ಅಥವಾ ಆಗುತ್ತಾ, ಇವೆರಡು ಫ್ಯಾಕ್ಟರ್ಸು ನೀವು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಅಲ್ಲಿನ ಲೋಕಲ್ ಏರಿಯಾನಲ್ಲಿರುವಂತಹ ಡೆವಲಪ್ಮೆಂಟ್ಸ್ ಏನೇನು ಆಗಬಹುದು ಇನ್ ಫ್ಯೂಚರ್ ಅನ್ನೋದು ನೀವು ಒಂದು ಸಮೀಕ್ಷಣೆ ಮಾಡಿದ್ರೆ ನಿಮಗೆ ಬೈ ಆ್ಯಂಡ್ ಲಾರ್ಜು ಒಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ವಿಲ್ ಡ್ರೈವ್ ಯು ಟು ಇನ್ವೆಸ್ಟ್ ದ ಮನಿ ಇನ್ ಟು ದ ಲ್ಯಾಂಡ್ ಆ್ಯಂಡ್ ಬೈ ಇಟ್. ಸೊ ದಟ್ ಈಸ್ ದ ಬೇಸಿಕ್ ಪ್ಯಾರಾಮೀಟರ್. ಅದು ನೋಡಬೇಕು ಅಂದರೆ ನೀವು ಡೀಟೈಲಿಂಗ್ ಮಾಡಬೇಕು. ಆ ಡೀಟೈಲಿಂಗ್ ನೀವೇ ಮಾಡಬೇಕು. ನಮ್ಮ ಹತ್ರ ಮಾಹಿತಿ ತಗೋಬೋದು, ನಾವು ಫ್ರೀ ಸೈಟ್ ವಿಸಿಟ್ ಅಂತ ಮಾಡಿಕೊಡ್ತೀವಿ. ಆಮೇಲೆ ನಾವು ಮಾಡಿರುವಂತಹ ಡಾಕ್ಯುಮೆಂಟೇಷನ್ ಪ್ರೂಫ್ಗಳು ನಿಮಗೆ ಕೊಡ್ತೀವಿ. ಮಾರ್ಕೆಟಲ್ಲಿ ನೀವು ನಮ್ಮ ಬಗ್ಗೆ ಏನು ಅಂತ ವಿಚಾರಣೆ ಮಾಡ್ಕೋಬೋದು. ಹಾಗೆಯೇ ಬೇರೆ ಏನೇನು ನಿಮಗೆ ಇನ್ಫಾರ್ಮೇಷನ್ ಬೇಕೋ ಎಲ್ಲನೂ ನೀವು ತಗೊಂಡ್ಮೇಲೆ ನೀವು ಒಂದು ಅಪ್ರೋಪ್ರಿಯೇಟ್ ಆಗಿರುವಂಥ ಡಿಸಿಷನ್ ತಗೋಬೋದು. ನಾರ್ಮಲ್ಲಾಗಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಅಥವಾ ಬೈ ಮಾಡಿದ್ರೆ ನಮ್ಮ ಗ್ರಾಹಕರು ಯಾರೇ ಬೈ ಮಾಡಲಿ ಅವರ ಒಂದು ಅಂದಾಜಿಗಿಂತಲೂ ಹೆಚ್ಚಿನ ಮಟ್ಟದ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ತಾರೆ ಅನ್ನೋದು ನಮ್ಮ ಹಿಂದೆ ಇರುವಂತಹ ಹಿನ್ನೆಲೆ. ಅಂದರೆ ಗ್ರಾಹಕ ನಂಬಿಕೆ ಏನಿದೆ ಅದನ್ನು ನರ್ತನ್ ಡೆವಲಪರ್ಸ್ ತುಂಬ ಚೆನ್ನಾಗಿ ಕಾಯ್ದುಕೊಂಡು ಬಂದಿದೆ. ನೀವು ಹೇಳಿದ್ರಿ ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ಗಮನ ಕೊಡಬೇಕು ಅಂತ. ಪ್ರತಿ ಸಂಚಿಕೆಯಲ್ಲಿ ನೀವು ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೀರಿ. ಕಾನೂನಿನ ಅನ್ವಯ ಏನೇನಾಗಬೇಕೋ ಅದೆಲ್ಲವನ್ನ ನಾವು ಮಾಡ್ತಾ ಹೋಗ್ತಿದ್ದೀವಿ ಅಂತ. ಯಾಕೆಂದರೆ ಮುಖ್ಯವಾಗಿ ಅಲ್ಲೆಲ್ಲೋ ಒಂದು ಸಣ್ಣ ತೊಡಕಾದ್ರೂ ಅಯ್ಯೋ ಈ ಸೈಟ್ ನಮ್ದು ಹೌದೋ ಅಲ್ವೋ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಶುರುವಾಗ್ಬಿಡುತ್ತೆ. ಆದರೆ ನರ್ತನ್ ಡೆವಲಪರ್ಸ್ ಆ ನಿಟ್ಟಿನಲ್ಲಿ ತುಂಬ ಸ್ಪಷ್ಟವಾದ ಹೆಜ್ಜೆ ಇಟ್ಟಿದೆ. ತುಂಬ ಹೆಚ್ಚಿನ ಮಾಹಿತಿಯನ್ನು ಹೆಚ್ಚಿನ ಕೇರ್ನ ತಗೊಳ್ಳೋದು ಅಂದರೆ ನಂಬಿಕೆ ಮತ್ತು ಗುಣಮಟ್ಟ ಎರಡರಲ್ಲೂ ಅತ್ಯಂತ ಸ್ಪಷ್ಟವಾಗಿರುವಂಥ ಒಂದು ಹೆಜ್ಜೆ.
ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಚ್ಚಿನ ಮಾಹಿತಿಗಾಗಿ ನರ್ತನ್ ಡೆವಲಪರ್ಸ್ ನಂಬರ್ 27 10th ಮೇನ್ ಶ್ರೀನಗರ್ BSK ಫಸ್ಟ್ ಸ್ಟೇಜ್ ಬೆಂಗಳೂರು. ಫೋನ್ 080-266-71006 8431-544-999. ನರ್ತನ್ ಡೆವಲಪರ್ಸ್ ರವರ ನ್ಯಾಷನಲ್ ಹೈವೇ 7ರಲ್ಲಿ ಬಾಗೇಪಲ್ಲಿ ಹತ್ತಿರ ಇರುವ ವಾಸದ ನಿವೇಶನಗಳಲ್ಲಿ ಮೊದಲ 100 ಸೈಟ್ಗಳ ಬುಕಿಂಗಿಗೆ 5 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಸಂಪರ್ಕಿಸಿ 8431-544-999.